ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಧಾರಾಕಾರ ಮಳೆಗೆ ಅಯ್ಯನ ಕೆರೆ ಕೋಡಿ ಬಿದ್ದಿದೆ. ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಕೆರೆ ಇದು. ಅಯ್ಯನ ಕೆರೆ ಕೋಡಿ ಬಿದ್ದಿದೆ. ಅಯ್ಯನ ಕೆರೆಯ ಸೌಂದರ್ಯ ಸವಿಯೋದಕ್ಕೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಅಯ್ಯನ ಕೆರೆಯಿಂದ ಸಾವಿರಾರು ಎಕರೆ ಕೃಷಿಗೆ ನೀರು ಪೂರೈಕೆ ಆಗುತ್ತೆ. ಅಯ್ಯನ ಕೆರೆ ಭರ್ತಿಯಾದರೂ ಕೂಡ ಪ್ರವಾಸಿಗರು ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಬರುವಂತಹ ಪ್ರವಾಸಿಗರು ಅಲ್ಲಿ ಯಾವ ರೀತಿ ಹುಚ್ಚಾಟ ಮಾಡ್ತಿದ್ದಾರೆ ಅಂತ. ನೋಡೋದಕ್ಕೆ ಚಿಕ್ಕಮಗಳೂರು ಅಂತಂದ್ರೆ ಸೌಂದರ್ಯಕ್ಕೆ ಹೆಸರುವಾಸಿ. ಅದರಲ್ಲಿ ಅಯ್ಯನ ಕೆರೆ ತುಂಬ ಹರಿತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಯಾಕೆ ಅಂತ ಹೇಳಿದ್ರೆ ಈ ಕೆರೆ ವಿಶೇಷತೆ ಏನಂತಂದರೆ 7 ಗುಡ್ಡವನ್ನು ಸುತ್ತುವರೆದಿರುವಂತಹ ಕೆರೆ. ಇಲ್ಲಿ ಈ ಕೆರೆ ಸುತ್ತಮುತ್ತ ಎಲ್ಲಿ ಮಳೆ ಬಂದಾಗ ಗುಡ್ಡದಿಂದ ಬರುವಂಥ ನೀರೆಲ್ಲ ಸೇರಿ ಕೋಡಿ ಬಿದ್ದಿರೋವಂಥದ್ದು. ನೋಡ್ಲಿಕ್ಕೆ ನಿಜವಾಗ್ಲೂ ಕೂಡ ಎರಡು ಕಣ್ಣು ಸಾಲದು. ಪ್ರವಾಸಿಗರು ಕೂಡ ತುಂಬ ಜನ ಹೆಚ್ಚಾಗಿ ಬರ್ತಾ ಇದ್ದಾರೆ ಈ ಜಾಗ ನೋಡಲಿಕ್ಕೋಸ್ಕರ. ಬಂದಂಥವ್ರು ದಯಮಾಡಿ ಎಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಏನಂತ ಹೇಳಂದ್ರೆ ಪ್ಲಾಸ್ಟಿಕ್ ಬಾಟಲ್ಸು ಅದು ಇದನ್ನೆಲ್ಲ ನೀರಿಗೆ ಹಾಕದಲ್ಲೇ ನೀಟಾಗಿ ಇಟ್ಕೊಂಡ ಅಂತ ಹೇಳಂದ್ರೆ ಮುಂದೆ ಬರೋರ್ಗೂ ಕೂಡ ಈ ಸೌಂದರ್ಯವನ್ನು ಹಂಗೆ ಉಳಿಸ್ಬಿಟ್ಟು ಹೋಗ್ಬೋದು ಅಂತ ಅನ್ಸುತ್ತೆ. ಸುಮಾರು 7 ಗುಡ್ಡ ಸುತ್ತಾಕೊಂಡಿದೆ. 7 ಗುಡ್ಡ ಸುತ್ತಾಕೊಂಡಿದೆ. ಇದು ಸುಮಾರು ಒಂದು 30-40 ಕೆರೆಗಳಿಗೆ ನೀರು ಹೋಗುತ್ತೆ. ಕೆರೆ ಕೋಡಿ ಬಿದ್ದರೆ 30-40 ಕೆರೆಗಳಿಗೆ ನೀರು ಆಗುತ್ತೆ. ಸುಮಾರು ಒಂದು 1000 ಎಕರೆ ನೀರಾಗುತ್ತೆ. ಅಂದರೆ ಇದು ವಾಡಿಕೆಗಿಂತ ಮೊದಲೇ ಬಿದ್ದಿದೆಯಾ ಕೋಡಿ, ಹೇಗೆ? ಇದು ಮಳೆ ಇಲ್ಲಿ ಈ ಕಡೆ ಬಂದಿಲ್ಲ. ಈ ಕಡೆ ಚಿಕ್ಕಮಗಳೂರು ಸೈಡು ಮಳೆ ಆದರೆ ಇದು ಅಲ್ಲಿ ಹೊಳೆಗಳಿದ್ದಾವೆ. ಅದರಿಂದ ಬಂದಾಗ ಅಯ್ಯನ ಕೆರೆ ಮತ್ತಿಕೆರೆ ಎರಡು ಇದು ಇದ್ರ ಕೆರೆ ಇದು ಶುಕ್ರವಾರ ತಪ್ಪಿರೆ ಮಂಗಳವಾರ ಮಾತ್ರ ಕೊಡಿಬಿಡೋದು. ಮತ್ತಿಕೆರೆ ಆದರೂ ಅಷ್ಟೇ ಶುಕ್ರವಾರ ತಪ್ಪಿರೆ ಮಂಗಳವಾರ ಕೊಡಿಬಿಡುತ್ತೆ. ಸುಮಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.